ನಾಳೆ ಏನಾದರೂ ಅನಾಹುತಕ್ಕೆ ಆಗುತ್ತೆ ಅನ್ನೋ ಆಗಿದ್ರೆ ಬಲವಂತವಾಗಿ ಅವರನ್ನು ಅಲ್ಲಿಂದ ಶಿಫ್ಟ್ ಮಾಡಬೇಕು ಅಂತ ನಾನು ಕಳೆದ 1 ತಿಂಗಳಿಂದ ಹೇಳ್ತಾ ಇದ್ದೇನೆ. ಕೆಲವು ಜಿಲ್ಲಾಡಳಿತದವರು ಇದನ್ನು ಸೀರಿಯಸ್ ಆಗಿ ತೊಗೊಂಡಿದ್ದಾರೆ, ಇನ್ನು ಕೆಲವರು ಇಲ್ಲ ಸರ್ ಜನ ಒಪ್ತಾ ಇಲ್ಲ ಅಂತ ಹೇಳ್ತಾರೆ. ಆದರೆ ಜನ ಒಪ್ಪಲಿಲ್ಲ ಅಂತೇಳಿ ನಾಳೆ ಏನಾದರೂ ದುರಂತ ಆದರೆ, ಪ್ರಾಣಾಪಾಯ ಬಂದರೆ, ಇಂಥ ಸಂದರ್ಭದಲ್ಲಿ ಹೊಳೆ ಉಕ್ಕಿ ಹರಿಯುವಾಗ ಏನು ಜನ ನೀರಿಗಿಳಿತಾರೆ ಅಂತ ಹೇಳಿದರೆ ಇದನ್ನು ಏನಂತ ಕರಿಬೇಕು ನಾವು? ಏನು ಹೊಟ್ಟೆಗೋಸ್ಕರ ನೀರಿಗಿಳಿಬೇಕಾ? ಇದೇನಾ ಸಮಯ? ಮೀನು ಹೊಳೆ ದಾಟಿನೇ ನೀವು ಹುಲ್ಲು ತರಬೇಕಾ? ಈಜೋದಕ್ಕೆ ಇದೇನಾ ಸಮಯ? ಸೆಲ್ಫಿ ತೆಗೆಯೋದಕ್ಕೆ ಇದೇನಾ ಸಮಯ? ಅವರ ಕುಟುಂಬಕ್ಕೆ ಏನಾದರೂ ಒಂದು ಪ್ರಾಣಹಾನಿ ಆದರೆ ಎಷ್ಟು ನಷ್ಟ ಆಗುತ್ತೆ? ನಾನು ಹಾಗಾಗಿ ಜಿಲ್ಲಾಡಳಿತಕ್ಕೆ ಹೇಳಿದ್ದೇನೆ, ಇಂಥ ಸಂದರ್ಭದಲ್ಲಿ ಸ್ವಲ್ಪ ನಿಷ್ಠುರವಾಗಿ ನಡ್ಕೋಬೇಕು. ಯಾರಾದರೂ ನಮ್ಮ ಶಿಸ್ತಿನ ಸೂಚನೆಗೆ ಗೌರವ ಕೊಡಲಿಲ್ಲ ಅಂದರೆ, ಬೇಜವಾಬ್ದಾರಿಯಿಂದ ವರ್ತನೆ ಮಾಡಿದರೆ ಅವರಿಗೆ ಲಾಠಿಯ ರುಚಿಯನ್ನು ತೋರಿಸಿ ಅಂತ ಕೂಡ ಹೇಳಿದ್ದೇನೆ.